ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮತ್ತೊಂದು 12 ಅಂಕದ ಪ್ರಶ್ನೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ PDD ಇನ್ಕ್ರೀಸ್ ಟು ಅಂತ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಹೇಗೆ ಮಾಡೋದು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು PDD ಇನ್ಕ್ರೀಸ್ಡ್ ಬೈ ಅಂತ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ PDD ಅಥವಾ RBD ಮೇಲೆ 7 ರೀತಿಯ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ ಅಂತ. ಮೊದಲನೆಯ ಅಡ್ಜಸ್ಟ್ಮೆಂಟ್ RBD ಅಥವಾ PDD ಇನ್ಕ್ರೀಸ್ ಟು ಕೊಟ್ಟಾಗ ಹೇಗೆ ಮಾಡೋದಂತ ನಾನು ತೋರಿಸ್ಕೊಟ್ಟಿದ್ದೆ. ನೀವಿನ್ನೂ ಈ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ನಂಬರ್ 13 ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ನಾನು PDD ಅಥವಾ RBD ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟಾಗ ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಮತ್ತು ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಒಂದು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನೋಡಿ ಹೀಗಿದೆ: ಸುರೇಶ್ ಅಂಡ್ ಮಹೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ. ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2024 ವಾಸ್ ಆಸ್ ಫಾಲೋಸ್. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಅಸೆಟ್ ಸೈಡ್ ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಸ್ಟಾಕ್ ಇದೆ, ಡಿಟಾರ್ಸ್ ಇದೆ, ಮತ್ತು ಆಲ್ರೆಡಿ PDD 2000 ಲಾಸ್ ಆಗುತ್ತೆ ಅಂತ ಮೈನಸ್ ಮಾಡಿದ್ದಾರೆ. ಮಿಷನರಿ ಇದೆ, ಬಿಲ್ಡಿಂಗ್ ಇದೆ, ಪೇಟೆಂಟ್ಸ್ ಇದು ಇಂಟ್ಯಾಂಜಿಬಲ್ ಅಸೆಟ್, ಮಾಮೂಲಿ ಅಸೆಟ್ ಥರನೇ ಟ್ರೀಟ್ ಮಾಡೋದು. ಕ್ರೆಡಿಟರ್ಸ್ ಇದೆ, ಬಿಲ್ಸ್ ಪೇಬಲ್ ಇದೆ, ರಿಸರ್ವ್ ಫಂಡ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ, ಕ್ಯಾಪಿಟಲ್ ಇದೆ. ಸೊ ಇದು ಬ್ಯಾಲೆನ್ಸ್ ಶೀಟು. ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಅಡ್ಜಸ್ಟ್ಮೆಂಟ್ಸ್ ನೋಡಿ, ಆನ್ 1/4/2024 ದೇ ಅಡ್ಮಿಟ್ ಗಣೇಶ್ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/3 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್. He should bring ₹50,000 as his capital and 20,000 towards goodwill. ಇಲ್ಲಿ ಗಣೇಶ್ ಅಂತ ಹೊಸ ಪಾರ್ಟ್ನರ್ ಸೇರ್ಕೊಂಡಿದ್ದಾನೆ. 50,000 ಕ್ಯಾಪಿಟಲ್ ತರ್ತಾ ಇದ್ದಾನೆ, 20,000 ಗುಡ್ವಿಲ್ ತರ್ತಾ ಇದ್ದಾನೆ. ಮತ್ತೆ ಗುಡ್ವಿಲ್ ಅಮೌಂಟನ್ನು ವಿಡ್ರಾ ಮಾಡ್ತಾ ಇದ್ದಾರೆ ಓಲ್ಡ್ ಪಾರ್ಟ್ನರ್ಸು. ಸೊ ಇಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟಲ್ಲಿ 3 ಅಡ್ಜಸ್ಟ್ಮೆಂಟ್ಸ್ ಇದೆ. ಇದು ಒಂದೇ ಅಡ್ಜಸ್ಟ್ಮೆಂಟ್ ಅಲ್ಲ, 3 ಅಡ್ಜಸ್ಟ್ಮೆಂಟು. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಮೆಷಿನರಿ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಮೆಷಿನರಿ ಡಿಪ್ರಿಸಿಯೇಟ್ ಆಗ್ತಾ ಇದೆ. PDD ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟಿದ್ದಾರೆ, ₹4,000. ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೂ ಮುಂಚೆ ಮೊದಲನೇ ಪಾಯಿಂಟ್ ನಾವೇನು ನೋಡಬೇಕು ಅಂದರೆ ಗುಡ್ವಿಲ್ ಯಾವ ಮೆಥಡ್ ಕೇಳಿದ್ದಾರೆ ಅಂತ ನೋಡಬೇಕಾಗತ್ತೆ. ಸೊ ಇಲ್ಲಿ ಗುಡ್ವಿಲ್ ಅನ್ನು ಪಾರ್ಟ್ನರೇ ತೊಗೊಂಬರ್ತಾ ಇರೋದ್ರಿಂದ, ಕ್ಯಾಶ್ ಮೂಲಕ ತಗೊಂಬರ್ತಾ ಇರೋದ್ರಿಂದ ಗುಡ್ವಿಲ್ ಪ್ರೀಮಿಯಂ ಮೆಥಡ್ ಮೊದಲನೇ ಮೆಥಡ್ ಆಗಿದೆ ಗುಡ್ವಿಲ್. ಮತ್ತು ಎರಡನೇದು ಯಾವ ಅಸೆಟ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ನಾವು ಸಣ್ಣದಾಗಿ ಒಂದು ನೋಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿ, ಹೊಸ ಪಾರ್ಟ್ನರ್ ಕ್ಯಾಶು ಕ್ಯಾಪಿಟಲ್ ಮತ್ತು ಗುಡ್ವಿಲ್ ತರ್ತಾ ಇರೋದ್ರಿಂದ ಕ್ಯಾಶ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಕ್ಯಾಶ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಮೆಷಿನರಿ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಡೇಟಾಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಈ ರೀತಿ ಯಾವ್ದಾವ್ದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಸಣ್ಣದಾಗಿ ಒಂದು ನೋಟ್ ಮಾಡ್ಕೋಬೇಕಾಗತ್ತೆ, ಅಥವಾ ನೀವು ಜಸ್ಟ್ ನೋಡ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ನೋಡಿ, ನಾನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೇಟ್ ಬರ್ಕೊಂಡಿದ್ದೀನಿ, ಹಾಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಕೂಡ ಬರ್ಕೊಂಡಿದ್ದೀನಿ, ಮತ್ತು ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ಕೂಡ ಬರ್ಕೊಂಡಿದ್ದೀನಿ. ನೀವು ಅಷ್ಟೇ 3 ಫಾರ್ಮೇಟ್ನ ಫಸ್ಟು ಡ್ರಾ ಮಾಡ್ಕೊಂಬಿಡಿ. ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಟ್ಕೊಂಡು ಡ್ರಾ ಮಾಡ್ಕೊಳ್ಳಿ. ಎಲ್ಲ ಕೂಡ ಒಟ್ಟಿಗೆ ಬರ್ಕೊಂಡು ಹೋಗ್ತೀವಿ ನಾವು. ಸೊ ಹಾಗಾಗಿ ಯಾವುದೇ ಕನ್ಫ್ಯೂಷನ್ಸ್ ಆಗೋದಿಲ್ಲ, ಮತ್ತು ತಪ್ಪಾಗುವ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಇದರಲ್ಲಿ. ನೋಡಿ, ಈ ಪ್ರಶ್ನೆಯನ್ನು ನಾವು 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ತೀವಿ. ಮೊದಲಿಗೆ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡ್ತೀವಿ. ಎರಡನೇ ಸ್ಟೆಪ್ಪಲ್ಲಿ ಇಲ್ಲಿ ಕೊಟ್ಟಿರುವ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಕ್ಲಿಯರ್ ಮಾಡ್ತೀವಿ. ಮೂರನೇ ಸ್ಟೆಪ್ಪಲ್ಲಿ ಒಂದೊಂದೇ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ಕೊಟ್ಟಿರುವ 3 ಐಟಮ್ಗಳು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ, ಮತ್ತು ಉಳಿದಿದ್ದೆಲ್ಲ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ ಅಂತ ನೋಡಿ. ಕ್ಯಾಪಿಟಲ್ ಬ್ಯಾಲೆನ್ಸು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರಿಸರ್ವ್ ಇದು 3 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಉಳಿದಿದ್ದೆಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ. ಅಡ್ಜಸ್ಟ್ಮೆಂಟ್ ಇರುವುದು ಒಳಗಡೆ ಬರ್ಕೋತೀವಿ, ಇನ್ನೊಂದು ಕಾಲಮಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರುವುದು ಹೊರಗಡೆ ಔಟರ್ ಕಾಲಮಲ್ಲಿ ಬರ್ಕೋತೀವಿ. ಈಗ ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಮಾಡ್ತೀನಿ ನೋಡಿ. ಇದು ಹೊಸ ಬ್ಯಾಲೆನ್ಸ್ ಶೀಟು. ಸೊ ಈಗ ಇಲ್ಲಿ ಫಸ್ಟ್ ಏನಿದೆ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಅಡ್ಜಸ್ಟ್ಮೆಂಟ್ ಇದೆ. ಹಾಗಾಗಿ ಅಮೌಂಟನ್ನು ನಾನು ಏನು ಮಾಡ್ತೀನಿ, ಇನ್ನೊಂದು ಕಾಲಮಲ್ಲಿ ಬರ್ಕೋತೀನಿ 10,000. 2 ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಒಂದು 3 ಲೈನ್ ಆಗೋಷ್ಟು ಜಾಗ ಬೇಕಾಗುತ್ತೆ ಇದಕ್ಕೆ. ನೆಕ್ಸ್ಟ್ ಏನಿದೆ, ಸ್ಟಾಕ್ ಇದೆ. ಸ್ಟಾಕ್ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಅಮೌಂಟನ್ನು ಏನು ಮಾಡ್ತೀನಿ, ಔಟರ್ ಕಾಲಮಲ್ಲಿ ಬರಿತೀನಿ. ನೆಕ್ಸ್ಟ್ ಡೆಟಾರ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಹಾಗಾಗಿ ಇಲ್ಲಿ ಏನು ನೆಟ್ ಡೆಟಾರ್ ಇದೆಯೋ 38,000, ಆ ನೆಟ್ ಡೆಟಾರನ್ನು ಇನ್ನರ್ ಕಾಲಮಲ್ಲಿ ಬರ್ಕೋತೀನಿ. ಅಡ್ಜಸ್ಟ್ಮೆಂಟ್ಗೆ ಒಂದು ಲೈನ್ ಜಾಗ ಬಿಡ್ತೀನಿ. ನೆಕ್ಸ್ಟು ಮೆಷಿನರಿ ಇದೆ,
ಮೆಷಿನರಿ ಮೇಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಮೆಷಿನರಿಯನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀನಿ. ನೆಕ್ಸ್ಟ್ ಬಿಲ್ಡಿಂಗ್ ಮೇಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಸೊ ಬಿಲ್ಡಿಂಗ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ಹಾಗಾಗಿ ಬಿಲ್ಡಿಂಗ್ ಅನ್ನ ಏನ್ ಮಾಡ್ತೀವಿ, ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀವಿ. ಬಿಲ್ಡಿಂಗ್ಸ್ 92,000 ಇನ್ನರ್ ಕಾಲಮ್. ಈಗ ನೆಕ್ಸ್ಟ್ ಪೇಟೆಂಟ್ಸ್ ಇದೆ. ಪೇಟೆಂಟ್ಸ್ ಮೇಲೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಪೇಟೆಂಟ್ ಅನ್ನ ಏನ್ ಮಾಡ್ತೀವಿ, ಔಟರ್ ಕಾಲಮ್ ಅಲ್ಲಿ ಬರ್ಕೋತೀವಿ 15,000. ಅಸೆಟ್ಸ್ ಪೂರ್ತಿ ಕ್ಲಿಯರ್ ಆಯ್ತು. ನೋಡಿ, ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಗಳೆಲ್ಲ ಬರೆದಿದ್ದೀವಿ. ಈಗ ನೆಕ್ಸ್ಟ್ ಇದೇ ರೀತಿ ಲಯಬಿಲಿಟಿನ ಕ್ಲಿಯರ್ ಮಾಡೋಣ. ನೋಡಿ, ಪ್ರಶ್ನೆಯಲ್ಲಿರುವ ಲಯಬಿಲಿಟಿಗಳು ಹೇಗಿದೆ. ಮೊದಲನೇ ಲಯಬಿಲಿಟಿ ಏನು, ಕ್ರೆಡಿಟರ್ಸ್ ಇದೆ. ಹೊಸ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡೇ ಬರಿತೀವಿ. ಕ್ರೆಡಿಟರ್ಸ್ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಏನ್ ಮಾಡ್ತೀವಿ, ಅಮೌಂಟ್ ಅನ್ನ ಔಟರ್ ಕಾಲಮ್ ಅಲ್ಲಿ ಬರಿತೀವಿ. ಅಮೌಂಟ್ ಎಷ್ಟು, 40,000. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಇದೆ, ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಅಮೌಂಟ್ ಅನ್ನ ಔಟರ್ ಕಾಲಮ್ ಅಲ್ಲಿ ಬರಿತೀವಿ, 50,000. ನೆಕ್ಸ್ಟ್ ರಿಸರ್ವ್ ಇದೆ. ರಿಸರ್ವ್ ಯಾರಿಗೆ ಸೇರ್ಬೇಕು ಅಂತ ಹೇಳಿದೆ, ರಿಸರ್ವ್, ಪ್ರಾಫಿಟ್, ಕ್ಯಾಪಿಟಲ್, ಈ ಮೂರು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಿತೀವಿ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ತಗೊಂಡಿದ್ದೀನಿ. ಮೊದಲನೇದು ಏನು ಕೊಟ್ಟಿದ್ದಾರೆ, ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಬೈ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಏನ್ ಮಾಡಬೇಕಾಗುತ್ತೆ, ಈ ಎರಡು ಪಾರ್ಟ್ನರ್ಗೆ ನಾವು ಶೇರ್ ಮಾಡಬೇಕಾಗುತ್ತೆ. ಓಲ್ಡ್ ಪಾರ್ಟ್ನರ್ಗೆ ಇವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲ್ ಅಲ್ವಾ, ಹಾಗಾಗಿ 1/2 ಅಥವಾ 1:1 ಅಂತ. ಸೊ ಇಲ್ಲಿ ರಿಸರ್ವ್ ಫಂಡ್ ಇಬ್ಬರಿಗೂ ಶೇರ್ ಮಾಡಿದ್ರೆ, ರಿಸರ್ವ್ ಫಂಡ್ ಎಷ್ಟಿದೆ, 30,000 ಇದೆ. 30,000ವನ್ನ ಇಬ್ಬರಿಗೂ ಸಮನಾಗಿ ಹಂಚಿದರೆ 15,000 ಮತ್ತೆ 15,000 ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಿದೆ, ಪ್ರಶ್ನೆಯಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಕೂಡ ಸಮನಾಗಿ ಇಬ್ಬರಿಗೂ ಹಂಚಿದ್ರೆ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಬರಬೇಕು. ಲಯಬಿಲಿಟಿ ಕ್ರೆಡಿಟ್ ಬ್ಯಾಲೆನ್ಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಬರೋದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. 10,000ವನ್ನ ಇಬ್ಬರಿಗೂ ಸಮನಾಗಿ ಶೇರ್ ಮಾಡಿದ್ರೆ ಮೊದಲನೇವನ್ಗೆ 5,000 ಬರುತ್ತೆ, ಎರಡನೇವನ್ಗೂ ಕೂಡ 5,000 ಬರುತ್ತೆ. ನೆಕ್ಸ್ಟ್ ಏನಿದೆ ಪ್ರಶ್ನೆಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ನೋಡಿ, ಕ್ಯಾಪಿಟಲ್ ಅಕೌಂಟ್ ಇದೆ. ಇದನ್ನ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡ್ಕೋತೀವಿ. ಕ್ರೆಡಿಟ್ ಸೈಡು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕಾಗುತ್ತೆ. ಮೊದಲನೇ ಪಾರ್ಟ್ನರ್ ಕ್ಯಾಪಿಟಲ್ 40,000, ಎರಡನೇ ಪಾರ್ಟ್ನರ್ ಕ್ಯಾಪಿಟಲ್ 30,000. ಸೊ ಸ್ಟೆಪ್ 1 ಇಲ್ಲಿಗೆ ಮುಗಿಯಿತು. ನೋಡಿ ಎಷ್ಟು ಈಸಿ ಆಗಿದೆ. ನೋಡಿ, ಸ್ಟೆಪ್ 1 ಅಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಂತಹ ಅಸೆಟ್ಗಳು ಎಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆದಿದ್ದೀವಿ. ಲಯಬಿಲಿಟಿನೂ ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆದಿದ್ದೀವಿ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಂತಹ 3 ಐಟಮ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೆದಿದ್ದೀವಿ. ಈಗ ಸ್ಟೆಪ್ 2 ಅಡ್ಜಸ್ಟ್ಮೆಂಟ್ಸ್ ಕ್ಲಿಯರ್ ಮಾಡೋದು. ಅಡ್ಜಸ್ಟ್ಮೆಂಟ್ 2 ಅಕೌಂಟ್ ಅಲ್ಲಿ ಬರಿಬೇಕಾಗುತ್ತೆ. ಅಂದ್ರೆ ಯಾವ ಅಕೌಂಟ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೋ ಆ ಅಕೌಂಟ್ ಅಲ್ಲಿ ಬರಿಬೇಕಾಗುತ್ತೆ. ನೋಡಿ, ಈಗ ಇಲ್ಲಿ ಗಣೇಶ್ ಅನ್ನುವ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಜಾಯಿನ್ ಆಗಿದ್ದಾನೆ. ಸೊ ಅವನು ಏನು ಮಾಡ್ತಾ ಇದ್ದಾನೆ, 50,000 ಬಂಡವಾಳ ಮತ್ತೆ 20,000 ಗುಡ್ ವಿಲ್ಗೆ ಅಂತ ದುಡ್ಡು ಕೊಡ್ತಾ ಇದ್ದಾನೆ. ಒಟ್ಟು ಎಷ್ಟು ದುಡ್ಡು ಕೊಡ್ತಾ ಇದ್ದಾನೆ, 70,000 ದುಡ್ಡು ಕೊಡ್ತಾ ಇದ್ದಾನೆ. ಇದು ಯಾವುದರ ಮೇಲೆ ಎಫೆಕ್ಟ್ ಆಗುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕ್ಯಾಶ್ ಅಲ್ಲಿ ಬರೆದಿದ್ದೀವಿ. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆದಿದ್ದೀವಿ. ಇವನು 70,000 ದುಡ್ಡು ಕೊಡೋದ್ರಿಂದ ಕ್ಯಾಶ್ ಬ್ಯಾಲೆನ್ಸ್ ಏನಾಗುತ್ತೆ, 70,000 ಜಾಸ್ತಿ ಆಗುತ್ತೆ. ಸೊ ಇಲ್ಲಿ 10,000 ಆಲ್ರೆಡಿ ಕ್ಯಾಶ್ ಇತ್ತು. ಇವನು 70,000 ಕೊಟ್ಟಿದ್ದಕ್ಕೆ ಬ್ಯಾಲೆನ್ಸ್ ಏನಾಯ್ತು, 80,000 ಬ್ಯಾಲೆನ್ಸ್ ಆಯ್ತು. ಸೊ ಈ 70,000 ಯಾರು ಕೊಟ್ಟಿದ್ದು ಅಂತ ಇಲ್ಲಿ ಬರೀರಿ, ಜಾಸ್ತಿ ಆಯ್ತು ಬ್ಯಾಲೆನ್ಸ್, ಹಾಗಾಗಿ ಪ್ಲಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಕೊಟ್ಟಿದ್ದು, ಗಣೇಶ್ ಅಲ್ವಾ. ಸೊ ಗಣೇಶ್ ಕ್ಯಾಪಿಟಲ್ ಅಕೌಂಟ್ ಒಂದು ಸೈಡ್ ಬರೆದ್ವಿ. ಎರಡನೇದು, ಇದು ಗಣೇಶ್ ಕೊಟ್ಟಿರೋದಲ್ವಾ, ಹಾಗಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೀಬೇಕಾಗುತ್ತೆ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ 70,000 ಬರೀಬೇಕಾಗುತ್ತೆ. ಪಾರ್ಟ್ನರ್ ಕೊಟ್ಟಿರೋದ್ರಿಂದ 70,000 ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಈ 70,000 ಏನು ಕೊಟ್ಟ ಗಣೇಶು, ಕ್ಯಾಶ್ ಅಲ್ವಾ, ಹಾಗಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ನೋಡಿ, ಇಲ್ಲಿ 70,000 ಕ್ಯಾಶ್ ಆರ್ ಬ್ಯಾಂಕ್ಗೆ ಆ್ಯಡ್ ಆಯಿತು. ಇದು ಡೆಬಿಟ್ ಎಫೆಕ್ಟು, ಇಲ್ಲಿ ಕ್ರೆಡಿಟ್ ಆಗಿದೆ. ಒಂದು ಟ್ರಾನ್ಸಾಕ್ಷನ್ಗೆ 2 ಎಫೆಕ್ಟ್ ಇರುತ್ತೆ, ಡೆಬಿಟ್ ಮತ್ತು ಕ್ರೆಡಿಟ್, ಎರಡು ಪಾಸ್ ಮಾಡಿದ್ದೀವಿ. ಈಗ ಎರಡನೆಯದಾಗಿ ಈ 70,000ದಲ್ಲಿ ಗುಡ್ ವಿಲ್ಗೆ ಅಂತ ಎಷ್ಟು ಕೊಟ್ಟಿದ್ದಾನೆ ನೋಡಿ. ಇಲ್ಲಿ 70,000 ದುಡ್ಡು ಬಂತಲ್ವಾ, ಅದರಲ್ಲಿ 20,000 ಏನು ಕೊಟ್ಟಿರೋದು ಗುಡ್ ವಿಲ್ ಅನ್ನ ಯಾರಿಗೆ ಕೊಡಬೇಕು, ಓಲ್ಡ್ ಪಾರ್ಟ್ನರ್ಗೆ ಕೊಡಬೇಕಾಗುತ್ತೆ. ಸೊ ಈಗ ಗುಡ್ ವಿಲ್ ಅನ್ನ ಶೇರ್ ಮಾಡೋಣ. ಸುಮಾರು ಸ್ಟೂಡೆಂಟ್ಸ್ ಗುಡ್ ವಿಲ್ ಶೇರ್ ಮಾಡೋದು ಮರೆತು ಬಿಡ್ತಾರೆ. ಸೊ ಅದನ್ನ ಮರಿಬಾರ್ದು. ಇಲ್ಲಿ ಓಲ್ಡ್ ಪಾರ್ಟ್ನರ್ ಎಸ್ ಮತ್ತೆ ಎಂ ಅಲ್ವಾ, ಇವರಿಬ್ರಿಗೂ ಇಲ್ಲಿ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್ ಆಗುತ್ತೆ, ನ್ಯೂ ಪಾರ್ಟ್ನರ್ ಡೆಬಿಟ್ ಆಗುತ್ತೆ. ಇದು ಜರ್ನಲ್ ಎಂಟ್ರಿ. ಗುಡ್ ವಿಲ್ ಶೇರ್ ಮಾಡೋದಕ್ಕೆ ಜರ್ನಲ್ ಎಂಟ್ರಿ.
ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಈಗ 20,000ವನ್ನು ಇಬ್ಬರಿಗೂ ಶೇರ್ ಮಾಡಿದ್ರೆ ಏನಾಗುತ್ತೆ, ಇವನಿಗೆ 10,000 ಇವನಿಗೆ 10,000 ಈಕ್ವಲ್ ಅಲ್ವಾ, ಸೊ 10,000 ಬರುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಆಯಿತು, ಓಲ್ಡ್ ಪಾರ್ಟ್ನರ್ ಕ್ರೆಡಿಟ್ ಆಯಿತು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಮಾಡಿ 10,000 ಟೋಟಲ್ 20,000 ಕ್ರೆಡಿಟ್ ಮಾಡಿದ್ವಿ, ಡೆಬಿಟ್ ಮಾಡಿದ್ವಿ. ಇಲ್ಲಿ ಕ್ರೆಡಿಟು, ಇಲ್ಲಿ ಡೆಬಿಟ್ಟು. ಸೊ ಇಲ್ಲಿ ಸುರೇಶ್ಗೆ ಯಾರು 10,000 ಕೊಟ್ಟಿದ್ದು, ಗಣೇಶ್ ಅಲ್ವಾ, ಹಾಗಾಗಿ ಇಲ್ಲಿ ಟು ಗಣೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀರಿ, ಗಣೇಶ್ ಕ್ಯಾಪಿಟಲ್ ಅಕೌಂಟ್. ಮಹೇಶ್ಗೂ ಕೂಡ ಗಣೇಶ್ ಅಲ್ವಾ ಕೊಟ್ಟಿದ್ದ, ಹಾಗಾಗಿ ಇಬ್ಬರಿಗೂ ಕೂಡ ಗಣೇಶ್ ಕೊಟ್ಟಿದ್ದಾರೆ, ಗಣೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿದ್ದೀವಿ. ಈಗ ಡೆಬಿಟ್ ಪಾರ್ಟ್ ನೋಡಿ, ಇಲ್ಲಿ ಗಣೇಶ್ 10,000 ಯಾರಿಗೆ ಕೊಟ್ಟ, ಸುರೇಶ್ಗಲ್ವಾ, ಹಾಗಾಗಿ ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಎಸ್ ಕ್ಯಾಪಿಟಲ್ ಅಕೌಂಟ್. ನಾನು ಶಾರ್ಟ್ ಫಾರ್ಮ್ ಬರೆದಿರ್ತೀನಿ, ನೀವು ಎಕ್ಸಾಮಲ್ಲಿ ಪೂರ್ತಿ ಹೆಸರನ್ನು ಬರೀರಿ. ಈ 10,000 ಮಹೇಶ್ಗೆ ಯಾರು ಕೊಟ್ಟಿದ್ದು, ಈ 10,000 ಯಾರು ಕೊಟ್ಟ, ಗಣೇಶು ಮಹೇಶ್ಗೆ ಕೊಟ್ಟಲ್ವಾ, ಹಾಗಾಗಿ ಮಹೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕಾಗತ್ತೆ. ಸೊ ಗುಡ್ ವಿಲ್ ಶೇರ್ ಮಾಡಿದ್ದು ಆಯಿತು. ನೋಡಿ, ಈ ಮೊದಲನೇ ಅಡ್ಜಸ್ಟ್ಮೆಂಟಲ್ಲಿ 3 ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳಿದ್ದೆ. ಒಂದು ಕ್ಯಾಶು ಮತ್ತು ಗುಡ್ ವಿಲ್ ಅಮೌಂಟ್ ಬಂತು, ಕ್ಯಾಶ್ಗೆ ಆ್ಯಡ್ ಆಯಿತು, ಗುಡ್ ವಿಲ್ಲನ್ನು ಶೇರ್ ಮಾಡಿದ್ವಿ. ಮತ್ತು ಮೂರನೆಯಾಗಿ ಗುಡ್ ವಿಲ್ಗೆ ಅಂತ ಅಮೌಂಟ್ ಬಂದಿತ್ತಲ್ವ 20,000, ಆ 20,000ವನ್ನು ಹಳೆಯ ಪಾರ್ಟ್ನರ್ ದುಡ್ಡನ್ನು ತಗೋತಾ ಇದ್ದಾರೆ. ದುಡ್ಡನ್ನು ತಗೊಂಡ್ರೆ ಏನಾಗುತ್ತೆ, ಕ್ಯಾಶ್ ಬ್ಯಾಲೆನ್ಸು ಮೈನಸ್ ಆಗುತ್ತಲ್ವಾ, ಹಾಗಾಗಿ ಕ್ಯಾಶ್ ಬ್ಯಾಲೆನ್ಸ್ ಎಲ್ಲಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಇದೆ. ನೋಡಿ 80,000 ಕ್ಯಾಶ್ ಇದೆ. ಈಗ ಹಳೆಯ ಪಾರ್ಟ್ನರ್ ಗುಡ್ ವಿಲ್ಗೆ ಅಂತ ಬಂದಿದ್ದು 20,000 ತಗೋತಾ ಇದ್ದಾರೆ. ಸೊ 20,000 ದುಡ್ಡು ತೊಗೊಂಡ್ರೆ ಬ್ಯಾಲೆನ್ಸ್ ಏನಾಗುತ್ತೆ, ಇನ್ನು 60,000 ಆಗುತ್ತೆ. ಔಟರ್ ಕಾಲಮಲ್ಲಿ ಬರಿತೀನಿ. ಈ 20,000 ಯಾರು ತೊಗೊಂಡಿದ್ದು, ಹಳೆಯ ಪಾರ್ಟ್ನರ್ ಅಲ್ವಾ, ಹಳೆಯ ಪಾರ್ಟ್ನರ್ ಯಾರು, ಎಸ್ ಮತ್ತು ಎಂ, ಸುರೇಶ್ ಮತ್ತು ಮಹೇಶ್ ಕ್ಯಾಪಿಟಲ್. ಸೊ ಇಬ್ಬರು ತೊಗೊಂಡ್ರು. ಒಂದು ಸೈಡ್ ಬರೆದ್ವಿ. ಎರಡನೇ ಸೈಡು ಪಾರ್ಟ್ನರ್ ಏನಾದ್ರು ತೊಗೊಂಡ್ರೆ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಬಿಸ್ನೆಸ್ಸಿಂದ ದುಡ್ಡು ತೊಗೊಂಡ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತಲ್ವ, ಹಾಗಾಗಿ ಹಳೆಯ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರಿಬೇಕಾಗುತ್ತೆ. ಎಸ್ ಎಷ್ಟು ತೊಗೊಂಡಿರ್ತಾನೆ, 20,000ದಲ್ಲಿ ಇಬ್ಬರು ಈಕ್ವಲ್ ಅಲ್ವಾ, ಹಾಗಾಗಿ ಎಸ್ಸು 10,000 ತೊಗೊಂಡಿರ್ತಾನೆ, ಎಂ 10,000 ತೊಗೊಂಡಿರ್ತಾನೆ. ಇದು ಕ್ಯಾಲ್ಕುಲೇಷನ್ ನಾನು ನಿಮಗೆ ತೋರಿಸ್ತಾ ಇಲ್ಲ, ಕಾರಣ ಈಕ್ವಲ್ ಆಗಲ್ವಾ ಇವರು ಶೇರ್ ಮಾಡ್ಕೊಳ್ಳೋದು, ಹಾಗಾಗಿ ಸೊ ಡಿವೈಡ್ ಮಾಡಿ ಇಲ್ಲೇ ಬರಿತಾ ಇದ್ದೀನಿ. ಎಸ್ 10,000, ಎಂ 10,000 ಏನನ್ನ ತೊಗೊಂಡಿರ್ತಾರೆ, ಕ್ಯಾಶ್ ಅಲ್ವಾ, ಹಾಗಾಗಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರಿತೀನಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ಏನರ ಬಗ್ಗೆ, ಗುಡ್ ವಿಲ್ ಅಮೌಂಟ್ ವಿಡ್ರಾ ಮಾಡಿದ ಬಗ್ಗೆ. ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ಸಂಪೂರ್ಣವಾಗಿ ಮುಗಿದಿದೆ. ನೆಕ್ಸ್ಟು ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ, ಡಿಪ್ರಿಸಿಯೇಟ್ ಮೆಷಿನರಿ ಬೈ 10%. ಮೆಷಿನರಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಡಿಪ್ರಿಸಿಯೇಟ್ ಆಗ್ತಾ ಇದೆ. ಮೆಷಿನರಿ ಎಲ್ಲಿದೆ ನೋಡಿ, ಮೆಷಿನರಿ ಬ್ಯಾಲೆನ್ಸ್ ಶೀಟಲ್ಲಿದೆ. ಅಡ್ಜಸ್ಟ್ಮೆಂಟ್ಗೆ ಅಂತ ಜಾಗ ಬಿಟ್ಟಿದ್ವಿ. 20,000 ಮೆಷಿನರಿ ಇತ್ತು, ಅದರಲ್ಲಿ 10% ಅಂದರೆ ಏನಾಗುತ್ತೆ, 2,000 ಬರುತ್ತೆ. 20,000 ಇಂಟು 10%, ಸೊ ಎಷ್ಟು, 2,000 ಬರುತ್ತೆ. 2,000 ಏನಾಯಿತು, ಮೈನಸ್ ಆಯಿತು. ಸೊ ಇದನ್ನು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಅಸೆಟ್ ವ್ಯಾಲ್ಯೂ ಕಡಿಮೆ ಆದರೆ ಡಿಪ್ರಿಸಿಯೇಷನ್. 20,000ದಲ್ಲಿ 2,000 ಮೈನಸ್ ಆದರೆ 18,000 ಆಗುತ್ತೆ. ಸೊ ಮೆಷಿನರಿ ವ್ಯಾಲ್ಯೂ ಈಗ 18,000 ಇದೆ. ಸೊ ಈಗ ಇದು ಪ್ರಾಫಿಟ್ ಲಾಸ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. 20,000 ಕೊಟ್ಟು ಅಸೆಟ್ ಮೆಷಿನರಿ ತೊಗೊಂಬಂದಿರ್ತೀರ, ಈಗ ಸೇಲ್ ಮಾಡಿದ್ರೆ ನಿಮಗೆ 18,000 ಅಷ್ಟೇ ಕೊಡೋದು. ಅಸೆಟ್ ವ್ಯಾಲ್ಯೂ ಕಡಿಮೆ ಆದರೆ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಯಿತು, 2,000 ಲಾಸ್ ಆಯಿತು. ಈ 2,000ವನ್ನು ನಾವೇನು ಮಾಡಬೇಕು, ಲಾಸ್ ಇದನ್ನು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ನೋಡಿ, ರಿವ್ಯಾಲ್ಯೂಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀರಲ್ವಾ, ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಲಾಸು, ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ ಮತ್ತು ಪ್ರಾಫಿಟನ್ನು ರೆಕಾರ್ಡ್ ಮಾಡ್ತೀವಿ. ಮೆಷಿನರಿಯಿಂದ ನಮಗೆ 2,000 ಲಾಸ್ ಆಯಿತು, ಇಲ್ಲಿ 2,000 ಬರಿತೀವಿ. ಯಾವುದು, ಮೆಷಿನರಿಯಿಂದ ಲಾಸ್ ಆಗಿದ್ದು, ಹಾಗಾಗಿ ಮೆಷಿನರಿ ಅಂತ ಬರಿತೀವಿ. ಈಗ ಮುಂದಿನ ಅಡ್ಜಸ್ಟ್ಮೆಂಟ್, PDD ಇಸ್ ಇನ್ಕ್ರೀಸ್ಡ್ ಬೈ ₹4,000. ಸುಮಾರು ಸ್ಟೂಡೆಂಟ್ಸು PDD ಮೇಲೆ ಕೇಳುವ ಅಡ್ಜಸ್ಟ್ಮೆಂಟು ಮಿಸ್ಟೇಕ್ ಮಾಡ್ತಾರೆ. ನಿಮಗೆ ಇನ್ಕ್ರೀಸ್ ಟು ಅಂದರೆ ಏನು, ಇನ್ಕ್ರೀಸ್ ಬೈ ಅಂದರೆ ಏನು ಅಂತ ಇದರ ಅರ್ಥ ಕ್ಲಿಯರಾಗಿ ಗೊತ್ತಿರಬೇಕು. ಎರಡನೇದು ಡೇಟಾರ್ಸ್ ಅಂದರೆ ಏನು, PDD ಅಂದರೆ ಏನು ಅಂತಲೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಎರಡು ಕಾನ್ಸೆಪ್ಟನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ಗಮನವಿಟ್ಟು ಕೇಳಿ. ಮೊದಲಿಗೆ ಟು ಮತ್ತು ಬೈಗೆ ಇರುವ ವ್ಯತ್ಯಾಸವನ್ನು ಹೇಳ್ತೀನಿ ನೋಡಿ. ನೀವು ನ್ಯೂಸ್ ನೋಡಬೇಕಾದ್ರೆ ನಿಮಗೆ ಹೇಳಿರ್ತಾರೆ, ನಿನ್ನೆ ಪೆಟ್ರೋಲ್ ಪ್ರೈಸ್ 100 ಇತ್ತು, ಇಂದು ಪೆಟ್ರೋಲ್ ಪ್ರೈಸ್ 105ಕ್ಕೆ ಏರಿಕೆಯಾಗಿದೆ. ಎಸ್ಟರ್ಡೇ ಪೆಟ್ರೋಲ್ ಪ್ರೈಸ್ ವಾಸ್ ₹100, ಟುಡೇ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ಡ್
ಟು 105 rupees ಅಂತ. ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ಡ್ ಟು 105 rupees. ಅಂದರೆ ನೀವು ಈಗ ಹೇಳಿ, ಇವತ್ತು ಪೆಟ್ರೋಲ್ ಪ್ರೈಸ್ ಎಷ್ಟು ರೂಪಾಯಿ ಜಾಸ್ತಿ ಆಗಿದೆ? 5 ರೂಪಾಯಿ ಜಾಸ್ತಿ ಆಗಿದೆಯಲ್ವಾ? ಎಷ್ಟು ಜಾಸ್ತಿ ಆಯಿತು? 5 ರೂಪಾಯಿ ಜಾಸ್ತಿ ಆಯಿತು. ಸೊ ಈ ಥರ ಇನ್ಕ್ರೀಸ್ ಟು ಅಂದರೆ ಎಷ್ಟು ಜಾಸ್ತಿ ಆಯಿತು ಅಂತ ನೇರವಾಗಿ ಕೊಟ್ಟಿರೋದಿಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಗೊತ್ತಾಯಿತು 5 ರೂಪಾಯಿ ಜಾಸ್ತಿ ಆಯಿತು ಅಂತ? ಇಂದಿನ ಬೆಲೆ ಮೈನಸ್ ನಿನ್ನೆಯ ಬೆಲೆ ಡಿಫ್ರೆನ್ಸನ್ನು ತೊಗೊಂಡ್ರೆ ನಮಗೆ ಇವತ್ತು ಎಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ಕ್ರೀಸ್ ಬೈ ಅಂದರೆ ನೋಡಿ, ನಿನ್ನೆ ಪೆಟ್ರೋಲ್ ಬೆಲೆ 100 ರೂಪಾಯಿ ಇತ್ತು, ಇಂದು ಪೆಟ್ರೋಲ್ ಬೆಲೆ 5 ರೂಪಾಯಿಯಷ್ಟು ಜಾಸ್ತಿ ಆಗಿದೆ ಅಂತ ಕೊಡ್ತಾರೆ. ಅಂದರೆ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಅವರೇ ಕೊಟ್ಟಿರ್ತಾರೆ. ನೀವು ಎಷ್ಟು ಜಾಸ್ತಿ ಆಯಿತು, ಎಷ್ಟು ಇನ್ಕ್ರೀಸ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಈಗ ಡೆಟಾರ್ ಅಂದರೆ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಈಗ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಈಗ ನಿಮ್ಮದು ಒಂದು ಅಂಗಡಿ ಇದೆ ಅಂತ ಅಂದ್ಕೊಳ್ಳಿ. ನೀವು ಅಂಗಡಿಯಲ್ಲಿ ಈ 4 ಜನ ಕಸ್ಟಮರ್ಸ್ಗೆ ನೀವೇನು ಮಾಡಿರ್ತೀರಾ? ಮಾರಾಟ ಮಾಡಿರ್ತೀರಾ, ಕ್ರೆಡಿಟ್ ಸಾಲ ಕೊಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ಕ್ರೆಡಿಟ್ ಸೇಲ್ ಮಾಡಿರ್ತೀರಾ. ಮೊದಲನೇವನಿಗೆ 20,000, ಎರಡನೇವನಿಗೆ 14,000, ಮೂರನೇವನಿಗೆ 2,000, ನಾಲ್ಕನೇವನಿಗೆ 4,000 ಕೊಟ್ಟಿದ್ದೀರಾ. ಒಟ್ಟು ಎಷ್ಟು ಕೊಟ್ಟಿದ್ದೀರಾ? 40,000 ಕೊಟ್ಟಿದ್ದೀರಾ. ಕಸ್ಟಮರಿಂದ ನಿಮಗೆ ಈಗ ಎಷ್ಟು ದುಡ್ಡು ಬರಬೇಕಾಗಿದೆ? 40,000 ಬರಬೇಕಾಗಿದೆ. ಕಸ್ಟಮರಿಂದ ನಿಮ್ಗೆ ಏನು ದುಡ್ಡು ಬರಬೇಕಾಗಿದೆಯೋ ಅದನ್ನೇ ಡೆಟಾರ್ ಅಂತ ಕರೆಯೋದು. ಹಾಗಾದರೆ ಬ್ಯಾಡ್ ಡೆಟ್ ಅಂದರೆ ಏನು? ಈಗ 3ನೇ ಕಸ್ಟಮರ್ 2,000 ಕೊಡ್ತಾ ಇಲ್ಲ, ಇವನಿಂದ ನಿಮಗೆ ರಿಕವರಿ ಆಗ್ತಾ ಇಲ್ಲ. ಸೊ ಏನು ರಿಕವರಿ ಆಗ್ತಾ ಇಲ್ವೋ ಅದನ್ನೇ ನಾವು ಏನಂತ ಕರಿತೀವಿ? ಬ್ಯಾಡ್ ಡೆಟ್ ಅಂತ ಕರಿತೀವಿ. ಈಗ 40,000 ಬರಬೇಕಾಗಿತ್ತಲ್ವಾ, 3ನೇ ಕಸ್ಟಮರ್ ಕೊಡ್ತಾ ಇಲ್ಲ, ನಿಮಗೆ ಎಷ್ಟು ಬರುತ್ತೆ ದುಡ್ಡು? 40,000 ಮೈನಸ್ 2,000, ನಿಮಗೆ 38,000 ಮಾತ್ರ ದುಡ್ಡು ರಿಕವರಿ ಆಗುತ್ತೆ. ಸೊ ಇದನ್ನೇ ಪ್ರಶ್ನೆಯಲ್ಲಿ ಕೊಟ್ಟಿರೋದು. ಒಮ್ಮೆ ಪ್ರಶ್ನೆ ನೋಡಿ. ಪ್ರಶ್ನೆಯಲ್ಲಿ 40,000 ಡೆಟಾರ್ ಇತ್ತು, 2,000 ಒಬ್ಬ ಕಸ್ಟಮರ್ ಕೊಡ್ತಾ ಇಲ್ಲ, 38,000 ಮಾತ್ರ ರಿಕವರಿ ಆಗುತ್ತೆ. ಮತ್ತೆ ಅಡ್ಜಸ್ಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ? PDD ಇನ್ಕ್ರೀಸ್ ಬೈ ₹4,000 ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಮತ್ತೆ ಇನ್ನೊಬ್ಬ ಕಸ್ಟಮರು ಕೂಡ ನಾನು ಕೂಡ ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೇನೆ, ಇವನಿಂದನೂ ಕೂಡ ದುಡ್ಡು ಈಗ ರಿಕವರಿ ಆಗ್ತಾ ಇಲ್ಲ. ಹಾಗಾದರೆ ನಿಮಗೆ ಮತ್ತೆ ಅಡಿಷನಲ್ ಲಾಸ್ ಎಷ್ಟಾಗ್ತಾ ಇದೆ? ಅಡಿಷನಲ್ ಲಾಸ್ ಮತ್ತೆ 4,000 ಆಗ್ತಾ ಇದೆ. ಇಲ್ಲಿ ಬೈ ಅಂತ ಕೊಟ್ಟಾಗ ಅಡಿಷನಲ್ ಲಾಸ್ ಎಷ್ಟಾಗ್ತಾ ಇದೆ ಅಂತ ಅವರೇ ಕೊಟ್ಬಿಟ್ಟಿರ್ತಾರೆ, ನೀವೇನು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಈ ಕಸ್ಟಮರ್ ಕೂಡ ದುಡ್ಡು ಕೊಡ್ತಾ ಇಲ್ಲ, ಹಾಗಾಗಿ ನಿಮಗೆ ದುಡ್ಡು ಎಷ್ಟು ಬರುತ್ತೆ? 38,000ದಲ್ಲಿ 4,000 ಮೈನಸ್ ಮಾಡಿದ್ರೆ 34,000 ದುಡ್ಡು ಬರುತ್ತೆ. 4,000 ಮತ್ತೆ ಬ್ಯಾಡ್ ಡೆಟ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ಬೈ ಅಂತ ಕೊಟ್ಟರೆ ಏನು ಅಮೌಂಟ್ ಕೊಟ್ಟಿರ್ತಾರೋ ಆ ಅಮೌಂಟನ್ನು ನಾವೇನು ಮಾಡಬೇಕಾಗುತ್ತೆ? ಮೈನಸ್ ಮಾಡಬೇಕಾಗತ್ತೆ. ಆಯಿತಾ? ಇಲ್ಲಿ ಏನು ಇನ್ಕ್ರೀಸ್ ಆಗ್ತಾ ಇದೆ? ರಿಕವರಿ ಮಾಡೋದಕ್ಕೆ ಆಗೋದಿಲ್ವಲ್ಲ, ಆ ದುಡ್ಡು ಇನ್ಕ್ರೀಸ್ ಆಗ್ತಾ ಇದೆ, ಅಂದರೆ ಲಾಸ್ ಇನ್ಕ್ರೀಸ್ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡಿಬಿಡ್ತಾರೆ ಅಂದರೆ, ಇಲ್ಲಿ ಇನ್ಕ್ರೀಸ್ ಬೈ ಅಂತ ಕೊಟ್ಟಿದ್ದಾರೆ ಅಂತ ಡೆಟಾರ್ಗೆ ಈ 4,000 ಆ್ಯಡ್ ಮಾಡಿಬಿಡ್ತಾರೆ. 4,000 ಆ್ಯಡ್ ಮಾಡಬಾರ್ದು. ಸೊ ಈಗ ಈ ಅಡ್ಜಸ್ಟ್ಮೆಂಟನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. PDD ಇನ್ಕ್ರೀಸ್ ಬೈ ಅಂತ ಕೊಟ್ಟಿದ್ದಾರೆ, ಲಾಸ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಅಂದರೆ ಇಲ್ಲಿ ಮೈನಸ್ ಮಾಡಿ PDD ಅಂತ ಬರೀರಿ. ಬೈ ಅಂತ ಎಷ್ಟು ಕೊಟ್ಟಿದ್ದಾರೆ? 4,000 ಕೊಟ್ಟಿದ್ದಾರೆ, ಅಂದರೆ ಅಡಿಷ್ನಲ್ 4,000 ಲಾಸ್ ಆಗ್ತಾ ಇದೆ. ಬೈ ಅಂತ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಮೈನಸ್ ಮಾಡಿ. ಬೈ ಅಂದರೆ ಅಡಿಷ್ನಲ್ ಲಾಸ್ ಎಷ್ಟಿದೆ ಅವರೇ ಕೊಟ್ಟಿರ್ತಾರೆ, ನಾವು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. 2 ಅಂತ ಕೊಟ್ಟಿದ್ರೆ ನಾವು ಕಂಪೇರ್ ಮಾಡಬೇಕಾಗತ್ತೆ. ಈಗ 38,000ಲ್ಲಿ 4,000 ಮೈನಸ್ ಮಾಡಿದ್ರೆ 34,000 ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಬೈ ಅಂತ ಕೊಟ್ಟಿದ್ರೆ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೋ ಅಷ್ಟನ್ನು ನೇರವಾಗಿ ಇಲ್ಲಿ ಮೈನಸ್ ಮಾಡಿ. ಈಗ ಅಸೆಟ್ ಏನಾಯಿತು? ಮೊದಲು 38,000 ಇತ್ತು, ಈಗ 34,000 ಆಯಿತು. ಸೊ ಲಾಸ್ ಆಯಿತು, ಅಸೆಟ್ ಕಡಿಮೆ ಆಯಿತು. ಲಾಸ್ನ ಎಲ್ಲಿ ಬರಿತೀವಿ ನಾವು? ರಿವ್ಯಾಲ್ಯೂಷನ್ ಅಕೌಂಟ್ ಡೆಬಿಟ್ ಸೈಡ್ ಬರಿತೀವಿ. ಎಷ್ಟು ಲಾಸ್ ಆಯಿತು? 4,000 ಲಾಸ್ ಆಯಿತು. ಏನಿದು? PDD ಅಲ್ವಾ? ಸೊ ಹಾಗಾಗಿ ಟು PDD ಅಂತ ಬರೀರಿ. ಈಗ ಈ ಅಡ್ಜಸ್ಟ್ಮೆಂಟ್ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ. ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ ಅಟ್ 1,00,000 rupees. ಈಗಿನ ಬೆಲೆ, ಬಿಲ್ಡಿಂಗ್ನ ಈಗಿನ ಬೆಲೆ ಎಷ್ಟು? 1,00,000 ಅಂತ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ ಎಲ್ಲಿದೆ? ಬ್ಯಾಲೆನ್ಸ್ ಶೀಟಲ್ಲಿದೆ. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿತ್ತು? 92,000 ಇತ್ತು. ಈಗಿನ ಬೆಲೆ ಎಷ್ಟು? 1,00,000. ಈಗಿನ ಬೆಲೆಯನ್ನು ನಾವು ಔಟರ್ ಕಾಲಮಲ್ಲಿ ಬರಿಬೇಕಾಗತ್ತೆ. 1,00,000 ಇಲ್ಲಿ ಬರಿಬೇಕು. ಕೆಲವೊಬ್ಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಪ್ಲಸ್ 1,00,000 ಅಂತ ಬರೆದು ಬಿಡ್ತಾರೆ, ಅದು ತಪ್ಪು. ಈಗಿನ ಬೆಲೆ ಪ್ರೆಸೆಂಟ್ ವ್ಯಾಲ್ಯೂ 1,00,000 ಅಂತ ಕೊಟ್ಟಿದ್ದಾರೆ, ರಿವ್ಯಾಲ್ಯೂಡ್ ಅಟ್ 1,00,000. ಈಗ ಕಂಪೇರ್ ಮಾಡಿ. ಸೊ ಈಗಿನ ಬೆಲೆ 1,00,000, ಮೊದಲಿದ್ದಿದ್ದು ಸ್ಟಾರ್ಟಿಂಗ್ ಬೆಲೆ 92,000. ಏನಾಗಿದೆ? ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಯಿತು? ಡಿಫ್ರೆನ್ಸ್
8,000 ಜಾಸ್ತಿ ಆಯಿತು. ಇದನ್ನು ಅಪ್ರಿಸಿಯೇಷನ್ ಅಂತ ಕರಿತೀವಿ, ಅಪ್ರಿಸಿಯೇಷನ್. ಸೊ ಈಗ ಬಿಲ್ಡಿಂಗ್ ವ್ಯಾಲ್ಯೂ ಏನಾಯಿತು, ಜಾಸ್ತಿ ಆಯ್ತಲ್ವಾ. ಅಸೆಟ್ ವ್ಯಾಲ್ಯೂ ಜಾಸ್ತಿ ಆದರೆ ಪ್ರಾಫಿಟ್, ಇದು ಪ್ರಾಫಿಟನ್ನು ಎಲ್ಲಿ ಬರಿತೀವಿ, ಇಲ್ಲಿ ಬೈ ಬಿಲ್ಡಿಂಗ್ ಅಂತ ಬರಿಬೇಕಾಗತ್ತೆ. ಸೊ ಇಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಮುಗೀತು. ಸ್ಟೆಪ್ 2 ಮುಗೀತು. ಈಗ 3ನೇ ಸ್ಟೆಪ್ಪು, ಒಂದೊಂದೇ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಮೊದಲು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಇಲ್ಲಿ ಬರೋ ಬ್ಯಾಲೆನ್ಸನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 2ನೇದು ಕ್ಲೋಸ್ ಮಾಡ್ತೀವಿ. ಇಲ್ಲಿ ಬರೋ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟೇ. ಸೊ ಈಗ ಮೊದಲನೇದಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡೋಣ. ನೋಡಿ, ಟೋಟಲ್ ಕಾಲಮ್ ಹಾಕೊಳ್ಳಿ ಎರಡು ಕಡೆನೂ. ಈಗ ಯಾವ ಸೈಡ್ ಜಾಸ್ತಿ ಇದೆ ನೋಡಿ, ಡೆಬಿಟ್ ಸೈಡ್ 6,000 ಇದೆ, ಕ್ರೆಡಿಟ್ ಸೈಡ್ 8,000 ಇದೆ. ಕ್ರೆಡಿಟ್ ಬ್ಯಾಲೆನ್ಸ್ ಇನ್ಕಮ್ ಜಾಸ್ತಿ ಇದೆ. ಸೇಮ್ ಬ್ಯಾಲೆನ್ಸ್ ಇಲ್ಲಿ ತಗೊಳ್ಳಿ, 8,000. 8,000ದಲ್ಲಿ 6,000 ಲಾಸ್ ಕಂಡ್ರೆ ನಮಗೆ ಇನ್ನೂ 2,000 ಪ್ರಾಫಿಟ್ ಉಳಿಯುತ್ತೆ. ಈ ಪ್ರಾಫಿಟನ್ನು ನಾವು ಯಾರಿಗೆ ಕೊಡಬೇಕು, ಇಲ್ಲಿ ಬರುವ ಬ್ಯಾಲೆನ್ಸನ್ನು ಎಲ್ಲಿ ಬರಿಬೇಕು ಅಂತ ಹೇಳಿದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಬರಿಬೇಕಾಗತ್ತೆ. ಇಲ್ಲಿ ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಇದನ್ನು ಶೇರ್ ಮಾಡಬೇಕಾಗತ್ತೆ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ ಯಾರ್ಯಾರು, ಎಸ್ ಮತ್ತು ಎಂ. ಸೊ ಎಷ್ಟು ಕೊಡಬೇಕಾಗತ್ತೆ, 2,000. ಅವರ ಪ್ರಾಫಿಟ್ ಶೇರಿಂಗ್ ರೇಷು ಈಕ್ವಲ್ ಅಲ್ವಾ. 2,000ವನ್ನು ಇಬ್ಬರಿಗೆ ಈಕ್ವಲ್ ಆಗಿ ಶೇರ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಮೊದಲನೇ ಪಾರ್ಟ್ನರ್ಗೆ 1,000, ಎರಡನೇ ಪಾರ್ಟ್ನರ್ಗೆ 1,000 ಬರುತ್ತೆ. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಮುಗಿಯಿತು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡಿ. ಸೊ ಈಗ ಕ್ಲೋಸ್ ಮಾಡೋದಕ್ಕೆ ಮುಂಚೆ ಇಲ್ಲಿ ಬರುವ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಿ. ಇಲ್ಲಿ ಡೆಬಿಟ್ ಆಗಿದೆ, ಇಲ್ಲಿ ಕ್ರೆಡಿಟ್ ಸೈಡ್ ಬರಿಬೇಕಾಗತ್ತೆ. ಇಲ್ಲಿ ಮೊದಲನೇ ಪಾರ್ಟ್ನರ್ಗೆ 1,000 ಲಾಭ ಸಿಕ್ಕಿದೆ, ಎರಡನೇ ಪಾರ್ಟ್ನರ್ಗೆ 1,000 ಲಾಭ ಸಿಕ್ಕಿದೆ. ಎಲ್ಲಿಂದ ಸಿಕ್ತು ಲಾಭ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಂದ. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೀರಿ. ಸೊ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಿ. ನೋಡಿ, ಒಂದೊಂದೇ ಅಕೌಂಟನ್ನು ಕ್ಲೋಸ್ ಮಾಡಿ. ಮೊದಲನೇದಾಗಿ ಹೊಸ ಪಾರ್ಟ್ನರ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 70,000. ಸೇಮ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ತಗೊಳ್ಳಿ, 70,000. 70,000ಅಲ್ಲಿ ಈ 20,000 ಡೆಬಿಟ್ ಬ್ಯಾಲೆನ್ಸ್ ಮೈನಸ್ ಮಾಡಿದ್ರೆ 50,000 ಬರುತ್ತೆ. ಇದನ್ನು ಏನು ಮಾಡಬೇಕಾಗುತ್ತೆ, ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಈಗ ಎರಡನೇ ಪಾರ್ಟ್ನರ್ ಅಕೌಂಟನ್ನು ಕ್ಲೋಸ್ ಮಾಡಿ. ಬ್ಯಾಲೆನ್ಸ್ ಎಷ್ಟು ಬರುತ್ತೆ ನೋಡಿ, 30,000 + 15 + 5,000 + 10,000 + 1,000 61,000 ಬರುತ್ತೆ. ಸೇಮ್ ಬ್ಯಾಲೆನ್ಸ್ ಇಲ್ಲಿ ಬರೀರಿ, 61,000. 61,000ಅಲ್ಲಿ ಡೆಬಿಟ್ ಬ್ಯಾಲೆನ್ಸ್ 10,000 ಮೈನಸ್ ಮಾಡಿದ್ರೆ 51,000 ಬರುತ್ತೆ. ಹಾಗೆ ಎಸ್ ಅಕೌಂಟನ್ನು ಕ್ಲೋಸ್ ಮಾಡಿ. ಈ ಸೈಡ್ ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬ್ಯಾಲೆನ್ಸ್ ಬರುತ್ತೆ, 71,000 ಬ್ಯಾಲೆನ್ಸ್ ಬರುತ್ತೆ. ಸೇಮ್ ಬ್ಯಾಲೆನ್ಸನ್ನು ಇಲ್ಲಿ ಬರ್ಕೊಳ್ಳಿ, 71,000. 71,000ಅಲ್ಲಿ ಈ ಡೆಬಿಟ್ ಬ್ಯಾಲೆನ್ಸನ್ನು ಮೈನಸ್ ಮಾಡಿದ್ರೆ ನಿಮಗೆ 61,000 ಬರುತ್ತೆ. ಸೊ ಇದನ್ನು ಏನಂತ ಬರೀಬೇಕು, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀರಿ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂದರೆ ಇಲ್ಲಿ ಬಂದಿರುವ ಬ್ಯಾಲೆನ್ಸ್, ಈ ಬ್ಯಾಲೆನ್ಸ್ಗಳನ್ನು 61,000, 51,000, 50,000 ನಾವೆಲ್ಲಿ ಬರಿತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಬರಿತೀವಿ. ಇದು ಕ್ಯಾಪಿಟಲ್ ಬ್ಯಾಲೆನ್ಸ್ ಅಲ್ವಾ, ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಬರುತ್ತೆ, ಲಯಬಿಲಿಟಿ ಸೈಡ್ ಬರುತ್ತೆ. ನೋಡಿ, ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು. ಲಾಸ್ಟ್ ಉಳಿದಿರೋದು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟನ್ನು ಈಗ ಕ್ಲೋಸ್ ಮಾಡೋಣ. ನೋಡಿ, ಕ್ಯಾಪಿಟಲ್ ಬ್ಯಾಲೆನ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತಲ್ವಾ, ಅದನ್ನು ಇಲ್ಲಿ ಬರಿತೀನಿ, ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಯಾವಾಗಲೂ ಲಯಬಿಲಿಟಿ ಸೈಡ್ ಬರಿತೀವಿ. ಯಾವ್ಯಾವ ಪಾರ್ಟ್ನರ್ ಇದ್ದಾರೆ, ಎಸ್, ಎಂ, ಜಿ. ಎಸ್ಗೆ ಎಷ್ಟು ಬ್ಯಾಲೆನ್ಸ್ ಬಂದಿತ್ತು ನೋಡಿ, 61,000 ಬ್ಯಾಲೆನ್ಸ್ ಬಂದಿತ್ತು. ಇವನಿಗೆ 51,000, ಇವನಿಗೆ 50,000. ಎಸ್ಗೆ ಎಷ್ಟು ಬ್ಯಾಲೆನ್ಸ್ ಬಂದಿತ್ತು, 61,000, ಇವನಿಗೆ 51,000, ಇವನಿಗೆ 50,000. 50, 1,01,000, 1,62,000. ಟೋಟಲ್ ಕ್ಯಾಪಿಟಲ್ 1,62,000. ಈಗ ಎರಡು ಸೈಡ್ ಟೋಟಲ್ ಮಾಡಿ ನಿಮಗೆ ಟೋಟಲ್ ಬ್ಯಾಲೆನ್ಸ್ ಆಗುತ್ತೆ. ಈಗ ನೋಡಿ, ಈ ಸೈಡ್ ಟೋಟಲ್ ಮಾಡಿದ್ರೆ 40 + 50 + 1,62,000 ಏನಾಗುತ್ತೆ, 2,52,000 ಆಗುತ್ತೆ. ಹಾಗೆ ಅಸೆಟ್ ಸೈಡ್ ಟೋಟಲ್ ಮಾಡಿ. ಸೊ ಇದಿಷ್ಟು 60,000 + 25,000 + 34,000 + 18,000, 1,00,000 ಮತ್ತು 15,000 ಟೋಟಲ್ ಮಾಡಿದ್ರೆ ನಿಮಗೆ 2,52,000 ಬರುತ್ತೆ. ನೋಡಿ, ಎರಡು ಸೈಡ್ ಬ್ಯಾಲೆನ್ಸ್ ಆಯಿತು. ಆನ್ಸರನ್ನು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ PDD ಮೇಲೆ ಇನ್ನು ಯಾವ ರೀತಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.